ಆಗ್ಲೇ ಬಿಸಿ ಬಿಸಿ ಸುದ್ದಿ ಅಂತ ಹೇಳ್ತಾ ಇದ್ವಿ. ಕಾಂಗ್ರೆಸ್ ಶಾಸಕರ ಮನೆಯ ಮೇಲೆ ಇಡಿ ರೇಡ್ ಆಗಿದೆ ಅನ್ನೋದ್ರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ಬೆಳ್ಳಂಬೆಳಗ್ಗೆ ಕಾಂಗ್ರೆಸ್ ಶಾಸಕರಿಗೆ ಶಾಕ್ ಎದುರಾಗಿದೆ. ಯಾರು ಆ ಶಾಸಕರು ಅಂದ್ರೆ ನಾರಾ ಭರತ್ ರೆಡ್ಡಿ ಅವರ ನಿವಾಸದ ಮೇಲೆ ಇಡಿ ದಾಳಿ ಆಗಿರೋದು. ಬೆಳ್ಳಂಬೆಳಗ್ಗೆ ಶಾಸಕರ ಮನೆ ಸೇರಿ 4 ಕಡೆ ಏಕಕಾಲದಲ್ಲಿ ಇಡಿ ಅಧಿಕಾರಿಗಳು ರೇಡ್ ಮಾಡಿದ್ದಾರೆ. ನಾರಾ ಭರತ್ ರೆಡ್ಡಿ ಮನೆ, ತಂದೆ ಕಚೇರಿ, ಚಿಕ್ಕಪ್ಪ ಪ್ರತಾಪ್ ರೆಡ್ಡಿ ಮನೆಯ ಮೇಲೂ ಕೂಡ ದಾಳಿಯಾಗಿದೆ. ಕಚೇರಿಯ ಮನೆ ಮೇಲೆ ದಾಳಿ ನಡೆಸಿ ದಾಖಲೆಗಳ ಪರಿಶೀಲನೆ ಮಾಡುತ್ತಿದ್ದಾರೆ. ಇಂದು ಬೆಳಗ್ಗೆ 6:30ರಿಂದ 4 ಕಡೆ ಏಕಕಾಲದಲ್ಲಿ ಇಡಿ ಅಧಿಕಾರಿಗಳ ದಾಳಿ. ಬೆಂಗಳೂರಿನಿಂದ ಆಗಮಿಸಿದ 10 ಅಧಿಕಾರಿಗಳ ತಂಡ ಹುಟ್ಟುಹಬ್ಬಕ್ಕೆ ಮನೆಗೆ ಏನೋ ಗಿಫ್ಟ್ಗಳನ್ನು ಹಂಚಿದ್ರಂತೆ. ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಡಿ ಅಧಿಕಾರಿಗಳ ದಾಳಿಯಾಗಿದೆ ಅನ್ನೋದ್ರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ಚುನಾವಣಾ ಹೊಸ್ತಿಲಲ್ಲಿ ಸಹಜವಾಗಿ ಇಂಥ ಬೆಳವಣಿಗೆಗಳಾಗ್ತಾ ಇರುತ್ತೆ. ಕಾರಣ ಏನಾದರೂ ಹಣ ಸಂಗ್ರಹಿಸಿಟ್ಟಿದ್ದಾರಾ, ಮತದಾರರಿಗೆ ಏನಾದರೂ ಓಲೈಕೆ ಮಾಡ್ತಿದ್ದಾರೆ, ಏನಾದರೂ ಗಿಫ್ಟ್ಗಳನ್ನ ಹಂಚಿಕೆ ಮಾಡ್ತಿದ್ದಾರಾ, ಇಂಥ ದೂರುಗಳು ಹೋದಾಗ ಅವ್ರ ಗಮನಕ್ಕೆ ಬಂದಾಗ ರೇಡ್ಗಳಾಗೋದು ಸಹಜ. ಅದೇ ರೀತಿ ಈಗ ಕಾಂಗ್ರೆಸ್ ಶಾಸಕ ನಾರಾ ಭರತ್ ರೆಡ್ಡಿ ಅವರ ಸರದಿ. ಕಾರಣ ಹುಟ್ಟುಹಬ್ಬಕ್ಕೆ ಮನೆಗೆ ಗಿಫ್ಟ್ ಹಂಚಿದ್ದಾರೆ ಅನ್ನುವಂತಹ ವಿಚಾರ. ಅದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದಾಳಿಯಾಗಿದೆ ಅನ್ನೋದು ಮೇಲ್ನೋಟಕ್ಕೆ ಸಿಗ್ತಾ ಇರುವಂತಹ ಮಾಹಿತಿ. ದೃಶ್ಯ ನೋಡ್ತಾ ಇರೋದು ನಾವು ಬೆಂಗಳೂರಿನಿಂದ ಆಗಮಿಸಿರೋದು 10 ತಂಡ, ಅಂದ್ರೆ ಇಡಿ ಅಧಿಕಾರಿಗಳ ತಂಡ. ದೃಶ್ಯ ನೋಡ್ತಾ ಇದೀವಿ. 4 ಕಡೆ ನಾರಾ ಭರತ್ ರೆಡ್ಡಿ ಅವರಿಗೆ ಸೇರಿರುವಂತ 4 ಕಡೆ ಅಂದ್ರೆ ಅವರ ಕಚೇರಿ, ಮನೆ, ಅವರಿಗೆ ಅವರ ಮನೆ, ಸಂಬಂಧಿಕರ ಮನೆ ಮೇಲೂ ಕೂಡ ರೇಡ್ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಬೆಳಗ್ಗೆ 6:30ಕ್ಕೆ ಸರಿಯಾಗಿ ಇಡಿ ಅಧಿಕಾರಿಗಳು ಶಾಕ್ ಕೊಟ್ಟಿದ್ದಾರೆ ಶಾಸಕರಿಗೆ. ಇಡಿ ದಾಳಿಯಾಗಿದೆ. ಬಳ್ಳಾರಿ ನಗರ ಎಂಎಲ್ಎ ಆಗಿರುವಂತಹ ನಾರಾ ಭರತ್ ರೆಡ್ಡಿ ಮತ್ತು ಅವರ ಕಚೇರಿ 4 ಕಡೆ 10 ಅಧಿಕಾರಿಗಳು ಬೆಂಗಳೂರಿನಿಂದ ಹೋಗಿ ರೇಡ್ ಮಾಡಿದ್ದಾರೆ. ಬೆಳಗ್ಗೆ 6:30ಕ್ಕೆ 4 ಕಡೆ ಬೆಂಗಳೂರಿನಿಂದ ಆಗಮಿಸಿದಂಥ ಇಡಿ ಅಧಿಕಾರಿಗಳ ತಂಡ. ಈ ಇಡಿ ಅಧಿಕಾರಿಗಳು ಯಾವ ರೀತಿ ದಾಳಿ ಮಾಡ್ತಾರೆ ಅಂತ ಸಾಧಾರಣವಾಗಿ ಅಲ್ಲಿರುವಂಥ ಡ್ರೈವರ್ಗಳಿಗೆ ಕೂಡ ಗೊತ್ತಿರೋದಿಲ್ಲ ಸಮಟೈಮ್ಸ್. ಯಾಕಂತಂದರೆ ಯಾವುದಾದ್ರೂ ಕಾರ್ ಬುಕ್ ಮಾಡಿರ್ತಾರೆ, ಹಾಗಂತ ಅವರು ಇಡಿ ಅಥವಾ ಈ ಇನ್ಕಮ್ ಟ್ಯಾಕ್ಸ್ನವರೆಲ್ಲ ಅವ್ರದ್ದೇ ಗಾಡಿಯಲ್ಲಿ ಬರಲ್ಲ ನೋಡಿ. ಅಲ್ಲಿ ಯಾವುದೋ ಟ್ರಾವೆಲ್ಸ್ ಗಾಡಿ ಇರುತ್ತೆ, ಬೆಳ್ಳಂಬೆಳಗ್ಗೆ 4 ಟ್ರಾವೆಲ್ಸ್ ಗಾಡಿ ಬೇಕು ಅಂತ ಹೇಳಿರ್ತಾರೆ. ಯಾಕಂತಂದರೆ ಪತ್ತೆ ಹಚ್ತಾರೆ ಅಂತ, ಇಲ್ಲ ಅಂತಂದರೆ ಗೊತ್ತಾಗ್ಬಿಡ್ತದೆ ಸರ್ ಇಲ್ಲಿಗೆ ಹೋಗಿದ್ದಾರೆ. ಮೀಡಿಯಾಕ್ಕೂ ಹೇಳ್ತಾರೆ, ಇಲ್ಲ ಅಂತಲ್ಲ. ಈ ಇಡಿ ಅಧಿಕಾರಿಗಳಿರ್ಬೋದು, ಇನ್ಕಮ್ ಟ್ಯಾಕ್ಸ್ ಅಧಿಕಾರಿಗಳಿರ್ಬೋದು, ಏನು ಗೊತ್ತಿರೋದಿಲ್ಲ. ಯಾವುದಾದ್ರೂ ಒಂದು 4 ಗಾಡಿ ಬೇಕು ಅಂತ ಹೇಳಿರ್ತಾರೆ, ಕೂತ್ಕೋತಾರೆ, ಇಲ್ಲಿಗೆ ಹೋಗಿ ಅಂತ ಹೇಳ್ತಾರೆ, ಬಂದುಬಿಡ್ತಾರೆ, ರೈಡ್ ಮಾಡ್ತಾರೆ. ಸೊ ಹಾಗಾಗಿ ಪಾಪ ಅವ್ರಿಗೆ ಗೊತ್ತಿರೋದಿಲ್ಲ, ಅಂದರೆ ಗೊತ್ತಾಗ್ಬಿಡ್ತದಲ್ಲ. ಈಗ 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 ಮಾಧ್ಯಮದವ್ರಿಗೆ ಹೆಂಗಿರುತ್ತೆ ಅಂದರೆ, ಒಂದು ಇಡಿನೋ ಅಥವಾ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟೋ, ಅಲ್ಲಿಯ ಗಾಡಿಯ ಡ್ರೈವರು, ವಾಚ್ಮ್ಯಾನು, ಈಗ ಸಾಧಾರಣವಾಗಿ ನಾವೀಗ ಸಿದ್ದರಾಮಯ್ಯ ಎಲ್ಲಿದ್ದಾರೆ ಅಂತ ಪತ್ತೆ ಹಚ್ಚೋದು ಹೆಂಗೆ ಅಂತಂದರೆ, ಅವರ ಏನು ಸೆಕ್ರೆಟರಿವರಿಗೆಲ್ಲ ಹೇಳಿದಾಗ ಅವ್ರು ಹೇಳಲ್ಲ. ಅವ್ರದ್ದೊಂದು ಯಾವುದೋ ಡ್ರೈವರ್ ಪರಿಚಯ ಇರುತ್ತೆ, 4-5 ಡ್ರೈವರ್ಗಳಿರ್ತಾರೆ. ಆಮೇಲೆ ಇನ್ನೊಂದು ಡ್ರೈವರನ್ನು ಕೇಳ್ತೀವಿ, ಅವರು ಡ್ಯೂಟಿಯಲ್ಲಿ ಇರೋದಿಲ್ಲ, ಆಯಿತಾ. ಡ್ಯೂಟಿಯಲ್ಲಿ ಇರೋದ್ರ ಡ್ರೈವರ್ಗೆ ಫೋನ್ ಮಾಡ್ತೀವಿ, ಎಲ್ಲಿದ್ದಾರೆ ಸಾಹೇಬರು, ಗೊತ್ತಿಲ್ಲ ಸರ್ ಅಂತಾರೆ ಅವರು. ಕೇಳಿ ನೋಡ್ರಿ ಅಂದಾಗ ಆ ಡ್ರೈವರು ಒಳ್ಳೆ ಫ್ರೆಂಡ್ ಆಗಿರ್ತಾರೆ. ಎಲ್ಲಿದ್ದಾರೋ ಸಾಹೇಬರು ಅಂತ ಹೇಳ್ತಾರೆ, ಇಲ್ಲಿದ್ದಾರೆ ಅಂತೇಳಿ. ಆಗ ನಮಗೊಂದು ಸುದ್ದಿ ಬರುತ್ತೆ. ಹಾಗೇನೆ ಇವ್ರಿಗೆಲ್ಲ ಅದು ಗೊತ್ತಿದೆ. ಈ ಮಾಧ್ಯಮದವರು ಅಥವಾ ಮತ್ತೊಂದು ಇದು ಮಾಡ್ತಾರೆ ಅಂತ ಅಂದ್ಬಿಟ್ಟು ಯಾವುದೇ ಡ್ರೈವರ್ಗಳು ಬೆಳ್ಳಂಬೆಳಗ್ಗೆ ಒಂದು 4 ಕಾರ್ ಬರುತ್ತೆ, ಎಲ್ಗೋ ಬಂದಿರುತ್ತೆ, ಕೂತ್ಕೋತಾರೆ, ಹೋಗ್ತಾರೆ. ನಾರಾ ಭರತ್ ರೆಡ್ಡಿ ಬಳ್ಳಾರಿ ನಗರ ಶಾಸಕ. ಇಡಿ ಶಾಕ್ ಉಂಟಾಗಿದೆ ನಾರಾ ಭರತ್ ರೆಡ್ಡಿಗೆ. ನಾರಾ ಭರತ್ ರೆಡ್ಡಿ ಇತ್ತೀಚೆಗೆ ಸದನದಲ್ಲೂ ಕೂಡ ಬಹಳ ರೋಷಾವೇಶದಿಂದ ಮಾತಾಡಿದರು. ಯಾವತ್ತೂ ಹಾಗೇನೆ ಬಳ್ಳಾರಿಯ ತೊಡೆತಟ್ಟುವಿಕೆ ಬಹಳ ರಾಜಕೀಯ ವಲಯದಲ್ಲಿ ಭಾಳ ಸಂಚಲನ ಮೂಡಿಸಿತ್ತು. ಅದಕ್ಕೆ ಈ ಹಿಂದೆ ಸಿದ್ದರಾಮಯ್ಯನವರು ಕೂಡ ತೊಡೆ ತಟ್ಟಿದಾಗ ಅವರು ತೋಳು ತಟ್ಟಿ ಒಂದು ರೀತಿಯಲ್ಲಿ ಯಾರಿಗೆ ಜನಾರ್ದನ್ ರೆಡ್ಡಿಗೆ ಪಂಥಾಹ್ವಾನ ಕೊಟ್ಟಿದ್ದರು. ಆಮೇಲೆ ಅದೆಲ್ಲ ಯಾಕೆ ಕಾರಣ ಅಂತಂದರೆ, ಅಲ್ಲಿ ಬಳ್ಳಾರಿ ಪಕ್ಕದ ಆಂಧ್ರಕ್ಕೆ ಹೊಂದಿಕೊಂಡಿದೆ. ರಾಯಲಸೀಮಾ ಸಿನಿಮಾಗಳೆಲ್ಲ ಅದೇ ಥರ ಇರುವಂಥದ್ದು. ಬನ್ನಿ ಇದು ಯಾಕಾಗಿ ಅನ್ನೋದು ಇದನ್ನು ಕೇಳೋಣ. ರೇಣುಕಾರಾಧ್ಯ ನಮ್ಮ ಬಳ್ಳಾರಿ ರಿಪೋರ್ಟರ್. ಎಸ್ ರೇಣುಕಾರಾಧ್ಯ, ಏನು ಕಾರಣ, ಆಮೇಲೆ ಈ ಭರತ್ ರೆಡ್ಡಿ ಹಿನ್ನೆಲೆ ಏನೆಲ್ಲ?
ಎಸ್ ಜಯಪ್ರಕಾಶ್ ರೆಡ್ಡಿ, ಏನು ಬಳ್ಳಾರಿಯಲ್ಲಿ ಇವತ್ತು ಬೆಳ್ಳಂಬೆಳಗ್ಗೆ ಇಡಿ ಅಧಿಕಾರಿಗಳು ಅಂದ್ರೆ ಜಾರಿ ನಿರ್ದೇಶನದ ಅಧಿಕಾರಿಗಳು ಬಳ್ಳಾರಿ ನಗರ ಶಾಸಕ ಭರತ್ ರೆಡ್ಡಿ ಅವರಿಗೆ ಶಾಕ್ ಕೊಟ್ಟಿದ್ದಾರೆ ಅಂತಾನೆ ನಾವಿಲ್ಲಿ ಹೇಳ್ಬೋದಾಗಿದೆ. ಯಾಕಂದ್ರೆ ಇವತ್ತು ಬೆಳಗ್ಗೆ 6:30ರಿಂದ ನಾರಾ ಭರತ್ ರೆಡ್ಡಿ ಅವರ ಮನೆ ಜೊತೆಗೆ ಅವರ ಕಚೇರಿ ಜೊತೆಗೆ ಅವರ ಚಿಕ್ಕಪ್ಪ ನಾರಾ ಪ್ರತಾಪ್ ರೆಡ್ಡಿ ಅವರು ಜೊತೆಗೆ ಅವರ ಆಪ್ತರ ಮನೆ ಮೇಲೆ ಇಡಿ ಅಧಿಕಾರಿಗಳು ದಾಳಿಯನ್ನ ನಡೆಸಿದ್ದಾರೆ. ಈ ದೃಶ್ಯದಲ್ಲಿ ನಾನು ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ನಾನೀಗ ಪ್ರತ್ಯಕ್ಷವಾಗಿ ಆನ್ ದಿ ಸ್ಪಾಟ್ ಅಲ್ಲಿದ್ದೇನೆ. ಈ ದೃಶ್ಯದಲ್ಲಿ ನೀವು ನೋಡ್ಬೋದು, ಬೆಂಗಳೂರಿನ ಟ್ರಾವೆಲ್ಸ್ ವಾಹನಗಳಲ್ಲಿ ಇಡಿ ಅಧಿಕಾರಿಗಳು ಬಂದಿದ್ದಾರೆ. ಜೊತೆಗೆ ಸಿಆರ್ಪಿಎಫ್ ಯೋಧರ ಭದ್ರತೆಯನ್ನು ಕೂಡ ಇಲ್ಲಿ ಪಡೆದುಕೊಂಡು ಒಳಗಡೆ ಅಧಿಕಾರಿಗಳು ಪರಿಶೀಲನೆ ಮಾಡ್ತಾ ಇದ್ದಾರೆ. ನೀವು ಕೇಳಿದ ಹಾಗೆ ನಾರಾ ಭರತ್ ರೆಡ್ಡಿ ಅವರ ಹಿನ್ನೆಲೆಯನ್ನ ನೋಡೋದಾದ್ರೆ, ನಾರಾ ಭರತ್ ರೆಡ್ಡಿ ಅವರಾಗಿರ್ಬೋದು, ಅವರ ತಂದೆ ಆಗಿರ್ಬೋದು ನಾರಾ ಸೂರ್ಯನಾರಾಯಣ ರೆಡ್ಡಿ ಮಾಜಿ ಶಾಸಕರು, ಇವರು ಗ್ರಾನೈಟ್ ಉದ್ಯಮಿಗಳು. ಕೊಪ್ಪಳ ಜಿಲ್ಲೆಯ ಕುಕನೂರು ಜೊತೆಗೆ ಆಂಧ್ರ ಪ್ರದೇಶದ ವಿವಿಧೆಡೆ ಇವರು ಗ್ರಾನೈಟ್ ಉದ್ಯಮವನ್ನ ಹೊಂದಿದ್ದಾರೆ. ಹೀಗಾಗಿ ಇವರು ಸಾಕಷ್ಟು ಉದ್ಯಮವನ್ನ ಹಿಂದಿನಿಂದಲೂ ಕೂಡ ಮಾಡಿದ್ದಾರೆ. ಚುನಾವಣೆ ಸಂದರ್ಭದಲ್ಲೂ ಕೂಡ 100 ಕೋಟಿ ಆಸ್ತಿಯನ್ನು ಕೂಡ ಘೋಷಣೆಯನ್ನ ಮಾಡಿದ್ರು. ಅದರ ಜೊತೆಗೆ ಅಂದ್ರೆ ಇವರು ಚುನಾವಣೆ ಸಂದರ್ಭದಲ್ಲಿ ಕುಕ್ಕರ್ಗಳನ್ನು ಕೂಡ ಹಂಚಿದ್ರು. ಆ ಎಲ್ಲಾ ವಿಷಯಗಳು ಇದೇ ಈ ಒಂದು ದಾಳಿಗೆ ಕಾರಣ ಅಂತ ಇಲ್ಲಿ ಹೇಳಲಾಗ್ತಾ ಇರ್ತಕ್ಕಂಥದ್ದು. ಕಳೆದ ಅಂದ್ರೆ ಚುನಾವಣೆಗೂ ಮುನ್ನ ಇಡಿ ಅಧಿಕಾರಿಗಳಿಗಿಂತ ಮುಂಚೆ ಅಂದ್ರೆ ಐಟಿ ದಾಳಿಯಾಗಿತ್ತು, ಸೆಂಟ್ರಲ್ ಐಟಿ ದಾಳಿಯನ್ನ ಮಾಡಿದ್ರು. ಆ ಬಳಿಕ ಈಗ ಇಡಿ ಅಧಿಕಾರಿಗಳು ಬಂದಿರತಕ್ಕಂಥದ್ದು. ಈ ಒಂದು ದಾಳಿಗೆ ಅಂದ್ರೆ ಐಟಿ ದಾಳಿಗೆ ಏನು ಮಾಹಿತಿಯನ್ನ ಕೊಟ್ಟಿದ್ರು ಅದು ಮ್ಯಾಚ್ ಆಗದ, ಐಟಿ ದಾಳಿ ವೇಳೆ ಏನೆಲ್ಲ ಮಾಹಿತಿಯನ್ನ ಕೊಟ್ಟಿದ್ರು ಅದು ಇವರ ದಾಖಲೆಗಳ ಜೊತೆಗೆ ಮ್ಯಾಚ್ ಆಗದೆ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಈಗ ಇಡಿ ದಾಳಿ ಆಗಿದೆ ಅನ್ನುವ ಮಾಹಿತಿ ಕೂಡ ಸಿಗ್ತಾ ಇರ್ತಕ್ಕಂಥದ್ದು. ಬಳ್ಳಾರಿ ಸೇರಿದಂತೆ ಬೆಂಗಳೂರಿನಲ್ಲೂ ಕೂಡ ಅವರ ನಿವಾಸದ ಮೇಲೆ ದಾಳಿ ಆಗಿದೆ ಅಂತ ಮಾಹಿತಿ ಸಿಕ್ಕಿದೆ. ಜೊತೆಗೆ ಚೆನ್ನೈನಲ್ಲಿ ಅವರ ಬಿಸ್ನೆಸ್ ಹೆಡ್ ಆಫೀಸ್ ಇರತಕ್ಕಂಥದ್ದು, ಅಲ್ಲೂ ಕೂಡ ದಾಳಿ ಆಗಿದೆ ಅಂತ ಈಗ ಮಾಹಿತಿ ಸಿಕ್ಕಿರ್ತಕ್ಕಂಥದ್ದು. ಜಯಪ್ರಕಾಶ್ ಶೆಟ್ಟಿ. ಓಕೆ, 4 ಕಡೆ ದಾಳಿಯಾಗಿದೆ ಇಡಿ ಅಧಿಕಾರಿಗಳು. ಈಗಲೂ ಇದ್ದಾರಾ? ಯಾವ ರೀತಿ ಇತ್ತು ಈ ಬಾರಿಯ ರಾಜಕೀಯ ಜಿದ್ದಾಜಿದ್ದಿಯಲ್ಲಿ? ಯಾಕಂದರೆ ಬಳ್ಳಾರಿ ನಗರದಲ್ಲಿ ಸೋಮಶೇಖರ್ ರೆಡ್ಡಿ, ಆಮೇಲೆ ಈಗಲೂ ಕೂಡ ಅವ್ರದ್ದೊಂದು ಪ್ರಭಾವಗಳು. ಸೊ ಹಾಗಿರುವಾಗ ಆಮೇಲೆ ಸೂರ್ಯನಾರಾಯಣ ರೆಡ್ಡಿ ಹಿಂದಿನಿಂದ ಕೂಡ ಭಾಳ ಪ್ರಭಾವಶಾಲಿ, ದಿವಾಕರ್ ರೆಡ್ಡಿ ಇವ್ರದ್ದೆಲ್ಲ ಭಾಳ ಪ್ರಭಾವಗಳಿತ್ತು. ಆನಂತರ ಯಾವಾಗ ಜನಾರ್ದನ್ ರೆಡ್ಡಿ ಎಂಟ್ರಿ ಆಗುತ್ತೆ ಸ್ವಲ್ಪ ಇವರ ಪ್ರಭಾವಗಳು ಕಡಿಮೆ ಆಗ್ತಾ ಬಂತು. ಘೋರ್ಪಡೆ ಅವ್ರದ್ದಿದ್ರು. ಸೊ ಹಾಗಿರುವಾಗ ಈಗಲೂ ಇದ್ದಾರೆ ಅಧಿಕಾರಿಗಳು. 10 ಅಧಿಕಾರಿಗಳು ಬಂದಿದ್ದಾರೆ, ಬೇರೆ ಬೇರೆ ಗಾಡಿಯಲ್ಲಿ ಬಂದಿದ್ದಾರೆ. ಯಾವೆಲ್ಲ ವೆಹಿಕಲ್ಗಳಲ್ಲಿ ಬಂದಿದ್ರು ಅಧಿಕಾರಿಗಳು? ಟ್ರಾವೆಲ್ಸ್ ವೆಹಿಕಲ್? ನಾನು ನಿಮ್ಗೆ ಸ್ಪಾಟ್ ಅಲ್ಲೇ ತೋರಿಸ್ತೀನಿ. ಈ ದೃಶ್ಯದಲ್ಲಿ ನೀವು ನೋಡಬಹುದು, ಇನೋವಾ ಗಾಡಿಯಲ್ಲಿ ಅಧಿಕಾರಿಗಳು ಬಂದಿದ್ದಾರೆ. ಈಗ ಹೊರಗಡೆ ಸೆಕ್ಯೂರಿಟಿಗೆ ಏನು ಸಿಆರ್ಪಿಎಫ್ ಯೋಧರಿದ್ರು ಅವರೆಲ್ಲ ಟಿಫನ್ ಎಸ್ ಜಯಪ್ರಕಾಶ್ ಶೆಟ್ಟಿ ಎಲ್ಲೋ ಬೋರ್ಡ್ ವಾಹನದಲ್ಲಿ ಅವರು ಬಂದಿರತಕ್ಕಂಥದ್ದು. ಈ ದೃಶ್ಯದಲ್ಲಿ ನೋಡಬಹುದು KA01 AJ5532 ಈ ಒಂದು ಗಾಡಿಯಲ್ಲಿ ಬಂದಿದ್ದಾರೆ. ಜೊತೆಗೆ ಇದೇ ರೀತಿಯಾಗಿ ಸುಮಾರು 4-5 ಗಾಡಿಗಳಲ್ಲಿ ಈ ರೀತಿಯಾದ ದಾಳಿಯನ್ನ ಮಾಡಿರ್ತಕ್ಕಂಥದ್ದು. ಬಳ್ಳಾರಿಯ 4 ಕಡೆ ಈಗ ಸಿಕ್ಕಿರ್ತಕ್ಕಂಥ ಮಾಹಿತಿ ಪ್ರಕಾರ ಬಳ್ಳಾರಿಯ 4 ಕಡೆ, ಬೆಂಗಳೂರಿನ ಇಂದಿರಾನಗರ ನಿವಾಸ ಜೊತೆಗೆ ಚೆನ್ನೈನಲ್ಲಿ ಇರ್ತಕ್ಕಂಥ ಕಚೇರಿಯ ಮೇಲೂ ಕೂಡ ದಾಳಿಯಾಗಿದೆ ಅನ್ನೋದು ಮಾಹಿತಿ ಲಭ್ಯವಾಗಿರ್ತಕ್ಕಂಥದ್ದು. ನಾನು ಈಗಾಗಲೇ ಹೇಳಿದಂತೆ ಇವರದು ದೊಡ್ಡ ಮಟ್ಟದ ಒಂದು ಗ್ರಾನೈಟ್ ಉದ್ಯಮ ಇರ್ತಕ್ಕಂಥದ್ದು. ಹೀಗಾಗಿ ದಾಖಲೆಗಳ ಪರಿಶೀಲನೆ ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ಜೊತೆಗೆ ಚುನಾವಣೆ ಸಂದರ್ಭದಲ್ಲೂ ಕೂಡ 100 ಕೋಟಿ ಆಸ್ತಿಯನ್ನು ಕೂಡ ಇವರು ಘೋಷಣೆಯನ್ನ ಮಾಡಿದ್ರು. ಇತ್ತೀಚೆಗೆ ರಾಜಕೀಯ ವಲಯದಲ್ಲೂ ಕೂಡ ಸಾಕಷ್ಟು ಚರ್ಚೆಗೆ ಗ್ರಾಸವಾಗ್ತಕ್ಕಂಥ ಹೇಳಿಕೆಗಳನ್ನು ಕೂಡ ನಾರಾ ಭರತ್ ರೆಡ್ಡಿ ಅವರು ಕೊಟ್ಟಿದ್ರು. ಈಗಾಗಲೇ ನೀವು ಹೇಳಿದಂತೆ ಸದನದಲ್ಲೂ ಕೂಡ ಸಾಕಷ್ಟು ಚರ್ಚೆಗೆ ಕಾರಣವಾಗ್ತಕ್ಕಂತ ಮಾತುಗಳನ್ನ ಆಡಿದ್ರು. ಈಗ ಆ ವಿಚಾರಗಳು ಈಗ ಮತ್ತೊಮ್ಮೆ ಹಿಂಬದಿಯಿಂದ ಮುನ್ನೆಲೆಗೆ ಬಂದಿದೆ ಅಂತ ಹೇಳಿದ್ರೆ ತಪ್ಪಾಗಿ. ಮನೆಯಲ್ಲಿದ್ದಾರಾ ನಾರಾ ಭರತ್ ರೆಡ್ಡಿ? ಮನೆಯಲ್ಲಿದ್ದಾರೆ? ಎಲ್ಲಿದ್ದಾರೆ? ನಮಗೆ ಸಿಕ್ಕಿರ್ತಕ್ಕಂಥ ಮಾಹಿತಿ ಪ್ರಕಾರ ಜಯಪ್ರಕಾಶ್ ಶೆಟ್ಟಿ, ಮೊನ್ನೆ ಏನು ಕಾಂಗ್ರೆಸ್ನ ಪ್ರೊಟೆಸ್ಟ್ ನಡೀತು ದೆಹಲಿಯಲ್ಲಿ, ಆ ದೆಹಲಿ ಪ್ರೊಟೆಸ್ಟ್ ನಂತರ ಅವರು ಬೆಂಗಳೂರಿನಲ್ಲಿದ್ರು. ಆ ಬಳಿಕ ಇವತ್ತು ಅವರು ಬಳ್ಳಾರಿಗೆ ಬರುವುದಿತ್ತು. ಹೀಗಾಗಿ ಅವರು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬಳ್ಳಾರಿಗೆ ಬರಬಹುದು ಅನ್ನುವ ಮಾಹಿತಿ ಸಿಕ್ಕಿರ್ತಕ್ಕಂಥದ್ದು. ಸದ್ಯ ಅವರ ತಂದೆ ಇದ್ದಾರೆ, ಜೊತೆಗೆ ಅವರ ಕುಟುಂಬಸ್ಥರು ಕೂಡ ಮನೆಯಲ್ಲಿ ಇರತಕ್ಕಂಥದ್ದು. ಜಯಪ್ರಕಾಶ್ ಶೆಟ್ಟಿ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ. ನಾರಾ ಭರತ್ ರೆಡ್ಡಿ ನೋಡಿ, ಆ ಹೆಸರುಗಳೇ ಒಂಥರ ಈ ರಾಯಲಸೀಮಾ, ತೆಲುಗು ರಾಯಲಸೀಮಾ. ನಾರಾ ಭರತ್ ರೆಡ್ಡಿ, ಆಮೇಲೆ ಈ ಚಿರಂಜೀವಿದು ಸಿನಿಮಾ ಬರ್ತಾ ಇತ್ತಲ್ಲ, ಚಿರಂಜೀವಿ ಬಾಲಯ್ಯ ಸಿನಿಮಾ, ಅದೆಲ್ಲ ಕೂಡ ಸಮರಸಿಂಹ ರೆಡ್ಡಿ, ನರಸಿಂಹ ರೆಡ್ಡಿ.
ನಾಯ್ಡು ಒಂದು ಗತ್ತು ತಾಕತ್ತು ಅಂದ್ರೆ ಆ ಫುಲ್ ರಕ್ತ ಹೆಸರುಗಳೇ. ಸಿಕ್ತಾ ನೆರಕೇಸ್ತಾ ಈಗೆಲ್ಲ ಎಲ್ಲ ಪಿಕ್ಚರ್ಗಳು ನೆರಕೇಸ್ತಾ ಮತ್ತೊಂದು ಅಂತೇಳಿ ನಾರಾ ಭರತ್ ರೆಡ್ಡಿ. ಆಮೇಲೆ ಎಲ್ಲರೂ ಡಾನ್ ಅಲ್ಲಿ. ಹಾ. ಹಿಂದೆ ದಿವಾಕರ್ ರೆಡ್ಡಿ, ಈ ಹಿಂದೆ ಜನಾರ್ದನ್ ರೆಡ್ಡಿ, ದಿವಾಕರ್, ಆಮೇಲೆ ಸೋಮಶೇಖರ್ ರೆಡ್ಡಿ, ಆಮೇಲೆ ಸೂರ್ಯನಾರಾಯಣ ರೆಡ್ಡಿ, ಇವರೆಲ್ಲ ಎಂಥ ಡಾನ್ಗಳಂತಂದ್ರೆ ಅಪ್ಪಪ್ಪಪ್ಪ. ಆಮೇಲೆ ಅಲ್ಲಿ ಬಳ್ಳಾರಿಯಲ್ಲಿ ಘೋರ್ಪಡೆ, MI ಘೋರ್ಪಡೆ ಅಂತಿದ್ರು, ಅವರು ರಾಜಮಾನೆತನ. ಲಾಡ್ಗಳೆಲ್ಲ ಇಲ್ಲಿಯವರೇ. ಏನು ಈಗ ಲಾಡ್ ಅಂತ ಹೇಳ್ತೀವಲ್ವಾ, ಅವರೆಲ್ಲ ಪುಟ್ಟ ಶ್ರೀಮಂತರು. ನೀನೇನು ದೊಡ್ಡ ಲಾಡ ಅಂತ ಕೇಳ್ತಾರಲ್ಲ, ಹಂಗಿರುವಂಥವ್ರು. ಹಾಗೇನೆ ನಾರಾ ರೆಡ್ಡಿ ಗ್ರಾನೈಟ್ ಬಿಸ್ನೆಸ್ ಅಂದರೆ ಭಾಳ ಕೋಟ್ಯಾಂತರ ರೂಪಾಯಿ ವ್ಯವಹಾರ ಇರುವಂಥ ಬಿಸ್ನೆಸ್ಸು. ಸೊ ಈಗ ದಾಳಿ ಆಗಿದೆ. ಇದರ ಬಗೆಗಿನ ಇನ್ನಷ್ಟು ಹೆಚ್ಚಿನ ಮಾಹಿತಿಗಳನ್ನು ಮುಂದಿನ ಬುಲೆಟ್ನಲ್ಲಿ ಕೊಡ್ತಾ ಹೋಗ್ತೀವಿ. ಅದೇ ರೀತಿ ಈಗ ಜ್ಞಾನವ್ಯಾಪಿ